ಹ್ಯಾಪಿ ಫಾರ್ಮಿಂಗ್ ಕಾನ್ಸೆಪ್ಟ್ ಬಂತು ಅಂತಂದ್ರೆ ಒಂದೇ ತೋಟದಲ್ಲಿ ನಿಮ್ಗೆ ಎಲ್ಲಾನು ನಾಲೆಜ್ ಸಿಕ್. ಮೀಡಿಯಂ ಕಾಫಿ ಹಿಡಿಲಿ ಅಂತ ನೆರಳನ್ನ ಮೇಂಟೈನ್ ಮಾಡಿರೋದು ನೋಡಿ. ಒಂದೇ ಮೀಡಿಯಂ ಕಾಫಿ ಅಂತ ಹೇಳಿದ್ರೆ ಒಂದು ನಿಮಿಷ ಒಂದು ಕಾಫಿ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಇದು 3 ವರ್ಷದ ಗಿಡ ಇದು ನೋಡಿ. ನೋಡಿ ಹೆಂಗಿದೆ ಅಂತ. ಎಷ್ಟು ಸತಿ ಟ್ರೆಂಚ್ ವರ್ಕ್ ಮಾಡ್ತಿದ್ರಿ ನಾವು? ಇದು ನೋಡಿ, ಇದು 5ನೇ ರೌಂಡ್ ಆಗಿಲ್ಲ, ಇದು 5 ಸಾರಿ ಹರಿಸಿದೀವಿ. ಸರಿ, 5 ಸತಿ ಮಳೆಯಲ್ಲಿ. ಹೌದೌದು. ಹ್ಯಾಪಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವು ಏನೇನು ಕವರ್ ಮಾಡ್ತಾ ಇದೀವಿ ಇಲ್ಲಿ ನಿಮ್ದು? ನಾವು ಮೇನ್ ಆಗಿ ಕಾಫಿ, ಅಡಿಕೆ, ಮೆಣಸು ಮತ್ತೆ ಏಲಕ್ಕಿ ಸ್ವಲ್ಪ ಇದೆ. ಇದು ಮೇನ್ ಕ್ರಾಪ್ ನಮ್ದು. ಅದ್ರಲ್ಲಿ ನಾವು ಮೀನ್ ಸಾಕಾಣಿಕೆ ಮಾಡಿದೀವಿ, ಆಮೇಲೆ ಜೇನು ಸಾಕಾಣಿಕೆ ಮಾಡ್ತಿದೀವಿ, ದನನು ಇದೆ, ಹಸುಗಳು 2 ಇರೋದು ಈಗ. ಆಮೇಲೆ ಆ ಎರೆಹುಳ ಗೊಬ್ಬರ ಮಾಡ್ತೀವಿ, ಕಾಂಪೋಸ್ಟ್ ಮಾಡ್ತೀವಿ. ಎಷ್ಟು ಅವಾರ್ಡ್ ಸಿಕ್ಕಿದೆ ಟೋಟಲ್? ಇದು ಇದರಲ್ಲಿ ಒಂದು 18-19 ಅವಾರ್ಡ್ ಇದೆ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ನದರ್ ಬ್ಲಾಗ್. ಬನ್ನಿ, ಇದು ಬಂದ್ಬಿಟ್ಟು ಏನಂತಾರೆ ಒಳ್ಳೆ ಇನ್ಫಾರ್ಮೇಶನ್. ಯಾಕೆ ಅಂತಂದ್ರೆ ಇದು ಹ್ಯಾಪಿ ಫಾರ್ಮಿಂಗ್ ಬಗ್ಗೆ ಒಂದೇ ತೋಟದಲ್ಲಿ ನಿಮ್ಗೆ ಎಲ್ಲಾನು ನಾಲೆಜ್ ಸಿಕ್ಕತ್ತೆ. ಒಂದು ಏನಂತಂದ್ರೆ ಕಾಫಿ, ಅಡಿಕೆ, ಮತ್ತೆ ಗದ್ದೆ ಮಾಡೋದು, ಮತ್ತೆ ಮೀನು ಸಾಕಾಣಿಕೆ, ಮತ್ತೆ ನರ್ಸರಿ, ಕಾಂಪೋಸ್ಟ್, ಜೇನು ದನ ಎಲ್ಲ ಸಾಕಿದೆ. ಅದ್ರ ಬಗ್ಗೆ ಫುಲ್ ನಿಮ್ಗೆ ಅಂದ್ರೆ 1 ವರ್ಷ ಟೋಟಲ್ ಒಂದೇ ತೋಟದಲ್ಲಿ ಏನಾಗುತ್ತೆ, ನಿಮ್ಗೆ ಏನು ಮಾಡಬೇಕು, ಚಿಕ್ಕ ಗಿಡ ಇಂದ ದೊಡ್ಡ ಗಿಡ ತನಕ ಹೆಂಗೆ ಬೆಳೆಸೋದಾಗ ಯಾವ ಥರ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಬೇಕು ಅಂತ ಸಿಗ್ತಾರೆ. ಫಸ್ಟಿಗೆ ಬಂದ್ಬಿಟ್ಟು ಬನ್ನಿ ಪ್ರಶ್ರಿತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ 2-3 ಬ್ಲಾಗಲ್ಲಿ. ಮತ್ತೆ ಈ ಸತಿ ನೀವು ಎಲ್ಲರೂ ನೀವು ಗೈಡ್ ಮಾಡಿ ನೀವು ಮಾಡ್ತಾ ಇದ್ದೀರಾ. ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಈಗ ಹೊಸೊಬ್ಬರ ಹತ್ರ ಮಾತಾಡ್ತಾ ಇದೀವಿ. ಇವಾಗ ಇನ್ನು ಮೀಟ್ ಆಗಕ್ ಸಿಗುತ್ತೆ ಎಲ್ಲರೂ. ತುಂಬಾ ಜನ ರಿಜಿಸ್ಟರ್ ಆಗಿದ್ದಾರೆ. ಸೊ ಅವ್ರವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಏನೇನು ಅಂತ ನಂಗೆ ಆಲ್ರೆಡಿ ಹೇಳಿದ್ದಾರೆ. ಸೊ ಅದನ್ನ ನಾವು ಅಕಾಮಿಡೇಟ್ ಎಷ್ಟು ಮಾಡ್ಬೋದು ಈ ಟ್ರೈನಿಂಗ್ ಅಲ್ಲಿ ಅದನ್ನ ನೋಡ್ಕೊಂತಾ ಇದೀವಿ. ಇನ್ನು ನರೇಶ್ ಅಣ್ಣ ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ, ಏನೇನು ಟೀಚ್ ಮಾಡ್ಬೇಕು ಅವರಿಗೆಲ್ಲದು ಗೊತ್ತಿದೆ. ಪ್ಲಸ್ ಹೇಗಿದ್ರು ಗೆಸ್ಟ್ ಲೆಕ್ಚರಿಂಗ್ ಅಂತ ಬೇರೆಯವರು ಬರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾರೆ. ಹೌದು. ಮತ್ತೆ ನಿಮಗೆ ಬಂದಾಗ ಇವರೇ ನಿಮ್ಮನ್ನ ಗೈಡ್ ಮಾಡ್ತಾ ಇರ್ತಾರೆ, ಎಲ್ಲಿಗೆ ಏನು ಯಾವುದು. ವಾಟ್ಸಪ್ಪಲ್ಲಿ ನಿಮಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀವಿ, ಇವ್ರನ್ನೇ ಮಾಡ್ತಿರೋದು. ಮತ್ತು ಬನ್ನಿ, ಈಗ ಇನ್ನೇನಾಯ್ತು ಫುಲ್ ಟೋಟಲ್ ಓವರ್ ಆಲ್ ಯಾರು ಇರ್ತಾರೆ? ನರೇಶ್ ಅಣ್ಣ ಇರ್ತಾರೆ. ನರೇಶ್ ಅಣ್ಣ, ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ನಾನು ಬಂದಿದ್ದು ತೋಟಕ್ಕೆ. ನಿಮ್ದು ಇಲ್ಲಿ ತೋಟ ನೋಡ್ಬಿಟ್ಟೆ ಖುಷಿ ಆಯ್ತು. ಎಷ್ಟು ವರ್ಷದ ಗಿಡ ಅಂದ್ರೆ? 3 ವರ್ಷ 4 ತಿಂಗಳಾಗಿದೆ ಗಿಡ ಹಾಕಿ. ಹೌದು. ಈ ಸರಿ ಅದಕ್ಕೆ ಗಿಡದ ತಕ್ಕಾಗಿ ಫಸ್ಲು ಬಾರಿ ಚೆನ್ನಾಗಿ ಬಂದಿದೆ. ಹೌದು. ಅದು ನಮ್ದು ಉದ್ದೇಶ ಏನು, ಫಸ್ಲು ಬೇಡ ನಮ್ಗೆ, ಗಿಡನ ಒಂದ್ 4-5 ವರ್ಷ ಚೆನ್ನಾಗಿ ಸಾಕ್ಬೇಕು ಅಂತ. ಹೌದು. ಅದು ಹೆವಿ ಕಾಫಿ ಇದೆ. ನಾನು ನೆರಳನ್ನ ಮೇಂಟೈನ್ ಮಾಡಿರೋದು. ಯಾಕೆಂದ್ರೆ ಅಡಿಕೆ ನೆರಳೆ ಈಗ ಸಾಕಾಗ್ತದೆ ಕಾಫಿಗೆ. ಆದ್ರೆ ಕಾಫಿ ಜಾಸ್ತಿ ಹಿಡಿಬಾರ್ದು ಒಂದು 5 ವರ್ಷದವರೆಗೂ. ಮೀಡಿಯಂ ಕಾಫಿ ಹಿಡಿಲಿ ಅಂತ ನೆರಳನ್ನ ಮೇಂಟೈನ್ ಮಾಡಿರೋದು. ನೋಡಿ, ಒಂದೇ ಮೀಡಿಯಂ ಕಾಫಿ ಅಂತ ಹೇಳಿದ್ರೆ ಒಂದು ನಿಮಿಷ ಒಂದು ಕಾಫಿ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಇದು 3 ವರ್ಷದ ಗಿಡ ಇದು ನೋಡಿ. ನೋಡಿ ಹೆಂಗಿದೆ ಅಂತ. ಇದು ಅಷ್ಟೇ. ಇದು ಮತ್ತೇನು ಗೊತ್ತಾ, 7/10 ಅಡಿಕೆ ಹಾಕಿದ್ದಾರೆ. ಇದು ಅಷ್ಟೇ 7/10 ಕಾಫಿ ಹಾಕಿದ್ದಾರೆ. ಜಾಸ್ತಿ ಬೇಡ ಅಂತ ನಾವು ಪ್ರಯತ್ನ ಪಟ್ಟು ಕಡಿಮೆ ಹಿಡಿಲಿ ಅನ್ಕಂದು. ಹೌದು. ಮತ್ತು ಹಿಡಿದಿದೆ ತುಂಬಾ. ಹೌದು. ಮತ್ತೆ ಇನ್ನೊಂದು ನಾನು ನೋಡ್ತಿದ್ದೆ, ಟ್ರೆಂಚ್ ಅಂತೂ ಬಾರಿ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಎಷ್ಟು ಸತಿ ಟ್ರೆಂಚ್ ವರ್ಕ್ ಮಾಡ್ತಿದ್ರಿ ನಾವು? ಇದು ನೋಡಿ, ಇದು 5ನೇ ರೌಂಡ್ ಆಗಿಲ್ಲ, ಇದು 5 ಸಾರಿ ಹರಿಸಿದೀವಿ. ಸರಿ, 5 ಸತಿ ಮಳೆಯಲ್ಲಿ. ಹೌದೌದು. ಜೂನಿಂದ ಇದುವರೆಗೆ. ಮೊನ್ನೇನು ಒಂದ್ಸರಿ ಹೊಳ ಕೊಚ್ಚಿದ್ದೆಲ್ಲ ಬಿದ್ದಿತ್ತು. ಅದೇನಾಗ್ತದೆ, ಮುಂದಿನ ವರ್ಷ ಏನಾಗ್ತದೆ, ಆ ಮಣ್ಣು ಮತ್ತೆ ಹುಲ್ಲು ಅದ್ರ ಮೇಲೆ ಬೆಳ್ಕೊಂಡು ಈ ಕಸ ಎಲ್ಲ ಬಿದ್ದದ್ರ ಮೇಲೆ ಬಿದ್ದು ಅರ್ಧ ಅಡಿ ಸಿಗ್ತದೆ. ಈಗ ನಾವು ಲೈಟ್ ಆಗಿ ತೆಗೆದ್ರೆ ಮುಂದಿನ ಮಳೆಗಾಲದಲ್ಲಿ ತೆಗಿಯೋದನ್ನ ನಾವು ಸುಲಭ ಕೆಲಸ ಮಾಡ್ಕೊಬಹುದು. ಹಾಗಾಗಿ ನಾವು ಈಗ ಮತ್ತೆ ಹರಿತಿರೋದು. ಬೇರೆ ಅನ್ಕೊಬಹುದು ಇನ್ನು ಬೇಸಿಗೆಯಲ್ಲಿ ಏನಕ್ಕೆ ಚರಂಡಿ ಅಂತ ಹೇಳಿ, ಮುಂದಿನ ಮಳೆಗಾಲದಲ್ಲಿ ಸುಲಭ ಕೆಲಸ ಮಾಡಕ್ಕೆ ಅಂತ ಹೇಳಿ ಈಗ ರೆಡಿ ಆಗಿದ್ದೀರಿ ನೀವು ಈಗಲೇ ಮುಂದಿನ. ಮತ್ತೆ ಇಲ್ಲಿ ನೋಡಿ, ಇದಲ್ಲಿ ಫಸಲು ನೋಡಿ ಹೆಂಗಿದೆ ಅಂತ ನೋಡಿ. ಇಲ್ಲಿ 3 ಅಡಿ ಟಾಪ್ ಮಾಡಿದ್ದೀರಲ್ಲ? 3 ಅಡಿ ಮಾಡಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಸೂಪರು. ಮತ್ತೆ ಬನ್ನಿ ಇವ್ರ ಹತ್ರ ಕೇಳೋಣ. ಹ್ಯಾಪಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಏನೇನು ಕವರ್ ಮಾಡ್ತಾ ಇದೀವಿ ಇಲ್ಲಿ ನಿಮ್ದು? ನಾವು ಮೇನ್ ಆಗಿ ಕಾಫಿ, ಅಡಿಕೆ, ಮೆಣಸು ಮತ್ತೆ ಏಲಕ್ಕಿ ಸ್ವಲ್ಪ ಇದೆ. ಇದು ಮೇನ್ ಕ್ರಾಪ್ ನಮ್ದು. ಅದ್ರಲ್ಲಿ ನಾವು ಮೀನ್ ಸಾಕಾಣಿಕೆ ಮಾಡಿದೀವಿ, ಆಮೇಲೆ ಜೇನು ಸಾಕಾಣಿಕೆ ಮಾಡ್ತಿದೀವಿ, ದನನು ಇದೆ, ಹಸುಗಳು 2 ಇರೋದು ಈಗ. ಆಮೇಲೆ ಆ ಎರೆಹುಳ ಗೊಬ್ಬರ ಮಾಡ್ತೀವಿ, ಕಾಂಪೋಸ್ಟ್ ಮಾಡ್ತೀವಿ, ಮತ್ತೆ ನರ್ಸರಿ ಮಾಡ್ತೀವಿ. ಏಲಕ್ಕಿ ಮೊಳಕೆ ಈಗ ತೋರಿಸ್ತೀನಿ. ಸಣ್ಣ ಮೊಳಕೆ ಹಾಕಿದೀವಿ, ದೊಡ್ಡ ಗಿಡ ಇದಾವೆ. ನಮ್ದು ಹೇಗೆ ಅಂದ್ರೆ ಏಲಕ್ಕಿ ನರ್ಸರಿದು ವರ್ಷದಲ್ಲಿ ಯಾವಾಗ ಯಾರು ಗಿಡ ಕೇಳಿದ್ರು ನಮ್ಮ ಹತ್ರ ಇರ್ಬೇಕು ಅಂತ ಹೇಳಿ ನಾವು 3000 ಗಿಡ ಇರಂಗೆ ವರ್ಷ ಇಡೀ ಮೇಂಟೈನ್ ಮಾಡಿದ್ದೀವಿ. ಇನ್ನೊಂದು ಏನಂತಂದ್ರೆ ನೋಡಿ, ಫಿಶ್ ಫಾರ್ಮಿಂಗ್ ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಸಬ್ಜೆಕ್ಟ್ ಅದು, ಮತ್ತೆ ಲಾಭದಾಯಕ ಅಷ್ಟೇ. ಅದು ಇವ್ರು ಮಾಡ್ತಾ ಇದ್ದಾರೆ. ಅಣ್ಣ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ನಾವು 84ನೇ ಇಸ್ವಿಲಿ ಒಂದು ಕೆರೆ ಮಾಡಿದ್ವು. ಆವಾಗಲೇ ತಗೊಬಂದ್ಬಿಟ್ಟು
ಆಮೇಲೆ ನಾವು ಹಿಂಗೆ ಒಂದೊಂದು ಹಿಡಿತಾ ಇರ್ತೀವಲ್ಲ 8.25 kg ಒಂದು ಮೀನು ಸಿಕ್ಕಿತ್ತು. ಓಕೆ. ನಾವು ಅಲ್ಲಿ ಮನೆ ಹತ್ರ ಕೆರೆ ಇದೆ, ಅದರಲ್ಲಿ ನಾವೇನು ಮಾಡ್ತೀವಿ, ಒಂದು 3-4-5 ವರ್ಷಕ್ಕೊಂದ್ಸರಿ ಈ ಮೀನು ಮಾರ್ಕೆಟ್ನವ್ರು ಬಂದು ತಗೊಂಡು ಹೋಗ್ತಾರೆ. ಅರ್ಧ ರೇಟು ನಾವು ತಗೊಳೋದಕ್ಕೂ ಇರಲಿ ತಗೊಂಡು ಹೋಗೋರು ಇದ್ದಾರೆ. ಅವರಿಗೆ ನಾವೇ ಹಿಡಿದು ಅವರಿಗೆ ಕೊಡ್ತೀವಿ 3-4 ವರ್ಷಕ್ಕೊಂದ್ಸರಿ. ಇದು ತಿಲಾಪಿ ಮೀನು ಅಂತ ಹೇಳಿ ಇದ್ರಲ್ಲಿ ಬಿಟ್ಟಿರೋದು. ಹೈಬ್ರಿಡ್ ತಿಲಾಪಿ ಇದು 1 kg ಎಲ್ಲ ಆಗ್ತದೆ. ಇವು ಅಷ್ಟೇ ಆಗೋದು. ಒಳ್ಳೆ ಫುಡ್ ಹಾಕಿದ್ರೆ ಒಂದು ವರ್ಷಕ್ಕೆ 1 kg ವರೆಗೂ ಬರ್ತದೆ. ಗದ್ದೆ ಈಗ ಆಗ್ತಾ ಇದೆ ಫುಲ್ಲು ಎಲ್ಲ ಕುಯ್ಲ ಎಲ್ಲ ಆಯ್ತಣ್ಣ? ಈಗ ಆಗಿದೆ, ಕುಯ್ಲೆಲ್ಲ ಆಗಿದೆ. ಈಗ ಅದನ್ನು ಇರುತ್ತೆ, ಅದು ಕ್ಲಾಸಸ್ ಅದು ಇನ್ಕ್ಲೂಡ್ ಇದೆ ಹೆಂಗೆ ಗದ್ದೆ ಮಾಡೋದು. ಮತ್ತೆ ಅಣ್ಣ ಈ ಸತಿ ಯಾವ್ದು ಹೊಳೆಸಲ್ ಚಿಪ್ಕ ಅಂತ ಹೇಳಿ, ಅದು ಪುರಿಗೆ ಮಾತ್ರ ಅದು ಹೋಗೋದು. ಅದು ಮಹಾರಾಷ್ಟ್ರ ಆ ಕಡೆಗೆ ಬಹಳ ಡಿಮ್ಯಾಂಡ್ ಅದಕ್ಕೆ. ಓಕೆ. ಬಾಂಬೆ ಎಲ್ಲ ಹೋಗಿ. ಎಷ್ಟು ಎಕರೆ ಮಾಡ್ತೀರಣ್ಣ ನೀವು? ನಾವು 2 ಎಕರೆ ಮಾಡ್ತೀವಿ. ನಾವು ಒಂದು ತುಂಬಾ ಗದ್ದೆ ಮಾಡ್ತಾ ಇದ್ದು, ಎಲ್ಲ ತೋಟ ಈಗ ತೋರಿಸಿದ್ವಲ್ಲ, ತೋಟ ಮಾಡಿದ್ದೀವಿ. ಈಗ ಒಂದು 2 ಎಕರೆ ಮಾತ್ರ ಮಾಡ್ತೀವಿ. ಒಂದು 2-3 ವರ್ಷಕ್ಕೊಂದ್ಸರಿ ರಾಜಮುಡಿ ಮಾಡ್ತೀವಿ. 2-3 ವರ್ಷ ಅದೇ ರಾಜಮುಡಿ ಹಳೆ ಅಕ್ಕಿ ಊಟ ಮಾಡ್ತೀವಿ. ಮತ್ತೆ ಎಲ್ಲ ಚಿಪ್ಗ ಅಂತ ಹೇಳಿ, ಹೊಳೆಸಾಲ್ ಚಿಪ್ಗ ಅಂತ ಹೇಳಿ ಅದು ಈ ಭತ್ತದ ಇಲ್ಲಿ ಬೆಳೆಯೋ ಭತ್ತದಲ್ಲೆಲ್ಲ ಹೈಯೆಸ್ಟ್ ರೇಟ್ ಇದು ಭತ್ತಕ್ಕೆ. ಲಾಸ್ಟ್ ಇಯರ್ ಮಳೆಗಾಲದಲ್ಲೆಲ್ಲ 6,500 ಇತ್ತು. ಲಾಸ್ಟ್ ಇಯರ್ ನಾನು ಗದ್ದೆ ಕುಯ್ದಾಗಲೇ ಡಿಸೆಂಬರಲ್ಲಿ 5,000 ರೂಪಾಯಿ ಕೊಟ್ಟಿದ್ದೆ. ಈ ವರ್ಷ ಯಾಕೆ ಗೊತ್ತಿಲ್ಲ 3,500 ಅಂದರು, 3,500 ಕೊಟ್ಟಿದ್ದೀವಿ. ನಮ್ಗೆ ದನಿಗೆ ಹುಲ್ಲಿಗೆ ಮತ್ತೆ ಊಟಕ್ಕೂ ಆಗ್ತದೆ. ಊಟಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸರಿ ಬೆಳ್ಕಂದ್ರೆ ಸಾಕು. ಇನ್ನೆಲ್ಲ ಮತ್ತೆ ಮಾರಾಟ ಮಾಡ್ತೀವಿ. ನೋಡಿ ಇಲ್ಲಿ ಆಗ್ತಾ ಇದೆ, ಅಲ್ಲಿ ಸ್ವಲ್ಪ ನಟ್ಟಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಯಾವ ತರ ಆಪ್ಷನ್ ಇರುತ್ತೆ? ಯಾಕೆಂದ್ರೆ ಮೆಷಿನ್ ಇದೆ ನಮ್ಮ ಹತ್ರ, ಗದ್ದೆ ನಾಟಿ ಮಾಡೋ ಮೆಷಿನ್ ಇದೆ. ನಾಟಿ ಮಾಡೋ ಮೆಷಿನ್ 2 ಮೆಷಿನ್ ನಮ್ಮ ಹತ್ರ ಇದಾವೆ. ನಾನು ಒಂದು 4-5 ವರ್ಷದಿಂದ ಎಲ್ಲ 200 ಎಕರೆ ಎಲ್ಲರದು ಬಾಡಿಗೆಗೆ ನೀವೇ ಕಳಿಸ್ತಿದ್ರ? ನಾನೇ ಕಳಿಸಿ ಹಾಗೆ ಹಾಕೋದೆಲ್ಲ ನಾವೇ ಟ್ರೈನಿಂಗ್ ಕೊಟ್ಟು ನಮ್ಮ ಜನನೇ ಕಳಿಸಿ ಹಾಗೆ ಹಾಕಿಸಿ, ಕೆಲವ್ರಿಗೆ ನಮ್ಮ ಮನೇಲೆ ಹಾಗೆ ಹಾಕಿ ಅವ್ರಿಗೆ ಸಸಿ ತಂದೋಗಿ ಕೊಟ್ಟು ಮಾಡ್ತಿದ್ದು. ಈಗ ಸ್ವಲ್ಪ ಗದ್ದೆ ಕಡಿಮೆ ಆಯ್ತು, ಆಮೇಲೆ ತುಂಬಾ ಜನ ಗದ್ದೆ ಬಿಟ್ಟಿದ್ದಾರೆ. ಹಾಗಾಗಿ ನಾನು ಮಿಷಿನ್ ಅಷ್ಟು ಯೂಸ್ ಮಾಡ್ತಾ ಇದ್ದೆ. ನೋಡಿ ಇಲ್ಲಿ ಕಾಂಪೋಸ್ಟಿಗೂ ರೆಡಿ ಮಾಡ್ಕೊಳ್ತಾ ಇದಾರೆ. ನೋಡಿ ಇದು ಇಲ್ಲಿ ನೋಡಿ, ಏಲಕ್ಕಿ ಬಗ್ಗೆ ಮಾತಾಡ್ತೀವಲ್ಲ, ಇದು ಏಲಕ್ಕಿ ರೆಡಿ ಸ್ಟಾಕ್ ಇರುತ್ತೆ. ನಿಮಗೆ ಬೇಕಾದಾಗ ವರ್ಷ ಇಡೀ ಫುಲ್ ಏಲಕ್ಕಿ ನಿಮಗೆ ಇಲ್ಲಿ ಸಿಕ್ಕುತ್ತೆ, ಅವೈಲೇಬಲ್ ಇದೆ. ಮತ್ತು ಇಲ್ಲಿ ಬಂದರೆ ನಿಮಗೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟು ಹನಿ ಬಿ ಬಗ್ಗೆ. ಅವರು ಪೆಟ್ಟಿಗೆ ಎಲ್ಲ ಇಟ್ಬಿಟ್ಟು ಜೇನು ಸಾಕಣೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಪೆಟ್ಟಿಗೆ ಇದೆ ಅಣ್ಣ? ಇಲ್ಲಿ ನಮ್ಮ ಹತ್ರ 10 ಪೆಟ್ಟಿಗೆಲ್ಲ ಇದ್ದು, ಈ ಮಳೆಗಾಲದಲ್ಲಿ ಸ್ವಲ್ಪ ಹಿಂಗೆ ಆಗಿ ಒಂದು 2-3 ಸ್ವಲ್ಪ ಡ್ಯಾಮೇಜ್ ಹೋಗಿದೆ. ಈಗ ಒಂದು 7 ಪೆಟ್ಟಿಗೆಲ್ಲಿದೆ. ಮತ್ತೆ ಮಿಶ್ರಿ ಜೇನು ಒಂದು 2 ಪೆಟ್ಟಿಗೆಲ್ಲಿದೆ. ಹೌದಾ? ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗೋದು ಮಾತ್ರ ನಮ್ಮ ಕಾಫಿಗೆಲ್ಲ ಬೇಕಾಗುತ್ತೆ ಪಾಲಿನೇಷನ್ ಟೈಮಲ್ಲಿ. ಹೌದು. ನೋಡಿ ಇಲ್ಲಿದೆ. ನಾವು ಮತ್ತೆ ಈಗ ಒಂದು 10-15 ಬ್ಯಾರಲ್ ಇದನ್ನ ಪೆಟ್ಟಿಗೆ ಮಾಡ್ಕೊಂತೀವಿ, ತುಂಬಿಸ್ಬಿಟ್ಟು. ನೋಡಿ ಇದು ಜೇನು ಮಾಡ್ತೀರಾ? ಜೇನು ನಾವು ಈ ಸೆಲೆಕ್ಟ್ ನಮ್ಮ ಹತ್ರನೇ ತಗೋನರು, ಹುಡುಕೆ ಬಂದು ತಗೋನರು ಇದ್ದಾರೆ. ಅಲ್ಲಿ ಜೇನು ಬೇಕಾದ್ರೆ ಸೊಸೈಟಿಲಿ ಎಷ್ಟು ಬೇಕಾದ್ರೆ ಸಿಗ್ತದೆ 280 ರೂಪಾಯಿಗೆ. ನಮ್ಮ ಜೇನ್ನ 1,000 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ. ಈ ಸರಿ ನಮ್ಗೊಂದು 30 ಬಾಟ್ಲಿ ಕೆಜಿ ಸಿಕ್ಕಿತ್ತು. 1,000 ರೂಪಾಯಿಗೆ ನಾನು 30,000 ರೂಪಾಯಿ ಅದೇ ಇನ್ಕಮ್ ಇದೆ ಅದ್ರಲ್ಲಿ. ಕರೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಒಂದು 25 ಹಿಡಿಲಿ ಅಂತ ಹೇಳಿ. ನೋಡಲ್ಲಿ ಒಂದು 30-40 ಕೆಜಿ ಇದೆ. ಹೌದು ನೋಡಿ, ಇಲ್ಲಿ ಬನ್ನಿ. 63 ಕೆಜಿದು 1 ಗೊನೆ ಇತ್ತು. ನೋಡಿ ಅದು ಮೇಂಟೈನ್ ಮಾಡಕ್ಕೆ ಕಷ್ಟ ಆಯ್ತು. 3 ಕಂದ್ಬಿಟ್ಟಾರೆ. 3 ಕಂದಲ್ಲಿ 3 ಗೊನೆ. ನೋಡಿ 40 ಕೆಜಿ ಮೇಲಿದೆ. ನೋಡಿ ಇಲ್ಲಿ ನೋಡಿ, ನಿಮ್ಗೆ ಎಷ್ಟು ಅವಾರ್ಡ್ ಬೇಕು ಅಂತ ಇಲ್ಲಿ ನೋಡಿ ಸಾಲಿಗೆ ಇಟ್ಟಿದ್ದಾರೆ. ಎಷ್ಟು ಅವಾರ್ಡ್ ಸಿಕ್ಕಿದೆ ಟೋಟಲ್? ಇದು ಇದರಲ್ಲಿ ಒಂದು 18-19 ಅವಾರ್ಡ್ ಇದೆ. ಜಾಸ್ತಿನೇ ಇರ್ಬೋದು ಅಂತ ಮೋಸ್ಟ್ ಪ್ರಾಬ್ಲಿ ಅಕೌಂಟ್ ಜಾಸ್ತಿನೇ ಇದೆ. ಒಂದೊಂದು ಭತ್ತ ಹೈಯೆಸ್ಟ್ ಪ್ಯಾಡಿ 3 ವರ್ಷ ಸಿಕ್ಕಿದೆ. ಸೂಪರ್. ಅದೆಲ್ಲ ಒಂದು ಅನ್ಕೊಂಡಿವಿ ನಾವು. ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟವಾಗಿದೆ? ಯಾವುದು? ಇದು ನಮಗೆ ಕೃಷಿಕ ಪತ್ರಿಕೆಯವರು ಕೊಟ್ಟಿರೋದು ಬೆಸ್ಟ್ ಭಾಷಾ ಕಾಫಿ ಗ್ರೋವರ್ ಅಂತ ವೆರಿ ಫಸ್ಟ್ ಕೊಟ್ಟದ್ದು. ಆಮೇಲೆ ಕೃಷಿ ಪಂಡಿತ ಅವಾರ್ಡು, MH ಮರಿಗೌಡ ಅವಾರ್ಡು, ಸ್ಟೇಟ್ ಅವಾರ್ಡ್ಗಳು. ಆಮೇಲೆ ಬಾಗಲಕೋಟೆಯಲ್ಲಿ ಒಂದು ಕೊಟ್ಟರು. ಆಮೇಲೆ ಹೈಯೆಸ್ಟ್ ಈಲ್ಡ್ ಪ್ಯಾಡಿನ ನಾನು ಸಕಲೇಶ್ಪುರ ತಾಲೂಕಿಗೆ 3 ಸರಿ ತಗೊಂಡಿದ್ದೆ. ಸೂಪರ್. ನೋಡಿ ಇಂಥ ಜೊತೆ ನೀವು ಟ್ರೈನ್ ಆಗ್ತಿದ್ದೀರಾ, ಸಿಕ್ಕಾಪಟ್ಟೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಏನಣ್ಣ? ಎಸ್, ಹೌದು. ನೋಡಿ ಎಷ್ಟೊಂದು ಅವಾರ್ಡ್ ಸಿಕ್ಕಿದೆ. ಹೌದು ನಿಜವಾಗ್ಲೂ. ಬನ್ನಿ, ಈಗ ಹೊಸ ಫಾರ್ಮರ್ಸಿಗೆ ಕಲಿಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಮಾಡೆಲ್ ಅಂತ ಹೇಳ್ಬೋದು. ಏನಣ್ಣ? ಹೌದು. ಈಗ ಏನು ಹ್ಯಾಪಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹೌದು. ಸೊ ಅದರಲ್ಲಿ ಮೋಸ್ಟ್
ಎಲ್ಲದೂ ಕವರ್ ಆಗ್ಬಿಡುತ್ತೆ. ಹೌದು. ಈಗ ಒಬ್ಬನಿಗೆ ಈಗ ಕೃಷಿ ಮಾಡಬೇಕು, ಹೌದು, ಒಬ್ಬ ಹೊಸದಾಗಿ ಈಗ ಅವನಿಗೆ ಏನು ಗೊತ್ತಿಲ್ಲ, ಅವನಿಗೆ ಝೀರೋ ನಾಲೆಡ್ಜ್ ಇರುತ್ತೆ, ಹೌದು. ಅಂಥವ್ರಿಗೆ ಇದು ಬೆಸ್ಟ್ ಕ್ಲಾಸ್. ನಿಜವಾಗ್ಲೂ. ಯಾಕೆ? ಇಲ್ಲಿ ಎಲ್ಲದೂ ಕಲಿಸ್ತೀವಿ. ಹೌದು, ಕಲಿಸಿದ ತಕ್ಷಣ ಈಗ ಏನ್ ನಮ್ದು ಕೋರ್ಸ್ ಮುಗ್ದಿದ ತಕ್ಷಣ ಅವ್ರನ್ನ ಕೈ ಬಿಡಲ್ಲ. ಹೌದು, ಅವ್ರಿಗೆ ಇನ್ನೇನಾರ ಡೌಟ್ಸ್ ಇದ್ರೆ ಹೌದು, ಅದನ್ನು ನಾವು ಹೇಳ್ಕೊಡ್ತೀವಿ. ನಿಜವಾಗ್ಲೂ. ಮತ್ತೆ ಅವರು ಯಾವಾಗ ಬೇಕಾದ್ರೆ ಈ ತೋಟಕ್ಕೆ ಬರ್ಬೋದು. ಹೌದು. ಇಲ್ಲಿ ನರೇಶ್ ಇರ್ತಾರೆ, ಅವ್ರ ಹತ್ರ ಏನಾದ್ರು ಡೌಟ್ಸ್ ಇದ್ರೆ ಹೇಳ್ಕೊಬಹುದು. ಹೇಳ್ಕೊಬೋದು. ಮತ್ತೆ ಫೋನಲ್ಲೂ ಅವ್ರನ್ನ ಸಂಪರ್ಕ ಮಾಡ್ಬೋದು, ಎಲ್ಲ ಹೇಳ್ಕೊಡ್ಬೋದು. ಮತ್ತೆ ಇನ್ನೊಂದೇನು ಗೊತ್ತಾ, ಅವ್ರದ್ದು ಹೊಸ ತೋಟ ನೋಡ್ಬಿಟ್ಟು ಅನ್ಕೊಂಡೆ ಸ್ಪೇಸಿಂಗ್ ಅಲ್ಲಿ ಏನಿದೆ, ವೆರೈಟಿ ಯಾವುದು, ಮತ್ತೆ ಎಲ್ಲಿ ಹುಡ್ಕೊಂಡು ಹೋಗೋದು ಬೇಡ, ಇಲ್ಲೇ ಒಳ್ಳೆ ವೆರೈಟೀಸ್ ಇದೆ ಅವ್ರ ಕೈಲೇ. ನೀವು ಅವ್ರ ಕೈಲೇ ಸೀಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಗಿಡನೂ ಸಿಕ್ಕುತ್ತೆ. 24 ನಿಮ್ಗೆ ವರ್ಷ ಇಡೀ ಗಿಡ ಸಿಕ್ಕೋದು ಅಂದ್ರೆ ನಾನು ಇಲ್ಲೇ ನೋಡಿದೆ ಏಲಕ್ಕಿ ಎಲ್ಲ ನೋಡಿ ತುಂಬ ಖುಷಿ ಆಯ್ತು. ಮತ್ತೆ ನಿಮಗೂ ಆಲ್ ದ ಬೆಸ್ಟ್. ನೀವು ಇರ್ತೀರಾ, ನೀವೊಂದು ಟೀಮ್ನ ಹ್ಯಾಂಡಲ್ ಮಾಡ್ತಾ ಇರ್ತೀರಾ, ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಳ್ಳೊಳ್ಳೆ ಗೆಸ್ಟ್ನ ಮತ್ತು ಒಳ್ಳೊಳ್ಳೆ ಸ್ಟೂಡೆಂಟ್ಸ್ಗಳನ್ನ ನೀವು ಮೀಟ್ ಮಾಡ್ತಿರ್ತೀರಾ. ಆಲ್ ದ ಬೆಸ್ಟ್ ಅಣ್ಣ. ಇನ್ನೇನು ನಾವು ಬಂದೇ ಬರ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಡೇ ನಾವು ಬರೋಣ, ಕರಿತೀವಿ, ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಇವರು ಸ್ಪೀಕರ್ಸ್ ಅವರೆಲ್ಲ ಇರ್ತಾರೆ ತುಂಬಾ ಜನ. ಹೌದು, ನೀವು ಬಂದು ಜಾಯ್ನ್ ಆಗಿ. ಸ್ಟಾರ್ಟ್ ಆಗ್ತಿರೋದು Jan 5th ಸ್ಟಾರ್ಟ್ ಮಾಡ್ತಾ ಇದ್ದೀವಿ. January 5th 2025 ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ, ಎಲ್ಲರೂ ಕಲೀರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.